ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈ ಬಾರಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ಪಂದ್ಯಗಳನ್ನು ಆಯೋಜಿಸಬೇಕಾ ಅಥವಾ ಬೇಡವಾ ಎನ್ನುವ ಕುರಿತು ವಿಧಾನಸೌಧದಲ್ಲಿ ಗೃಹ ಸಚಿವರ ನೇತೃತ್ವದಲ್ಲಿ ಸಭೆ ನಡೆಯಿತು. ಗೃಹ ಸಚಿವ ಪರಮೇಶ್ವರ್, ಡಿಜಿ ಮತ್ತು ಐಜಿಪಿ ಸಲೀಂ, ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್, ಆರ್ಸಿಬಿ ಸಿಇಒ ರಾಜೇಶ್ ಮೇನನ್ ಹಾಗೂ ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಭಾಗಿಯಾಗಿದ್ದು ಮಹತ್ವದ ಮಾತುಕತೆಯನ್ನ ನಡೆಸಿದ್ದಾರೆ. ಸಭೆ ಬಳಿಕ ಮಾತನಾಡಿದಂತಹ ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರು, ಮೀಟಿಂಗ್ ತುಂಬಾ ಚೆನ್ನಾಗಿ ಆಗಿದೆ. ಸಭೆಯಲ್ಲಿ ಐಪಿಎಲ್ ಉದ್ಘಾಟನೆ ಹಾಗೂ ಅಂತಾರಾಷ್ಟ್ರೀಯ ಪಂದ್ಯಾವಳಿ ಆಡಿಸುವ ಬಗ್ಗೆ ಮಾತನಾಡಿದ್ದೇವೆ. ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಚರ್ಚೆ ಬಳಿಕ ಅಂತಿಮ ನಿರ್ಧಾರ ಹೊರಬೀಳಲಿದೆ. ನಾವೆಲ್ಲ ತಾಳ್ಮೆಯಿಂದ ಕಾಯಬೇಕು. ಕಳೆದ ಬಾರಿ ಯಾವ ಫ್ರಾಂಚೈಸಿ ತಂಡ ಗೆಲ್ಲುತ್ತೆ ಆ ರಾಜ್ಯದಲ್ಲೇ ಐಪಿಎಲ್ ಉದ್ಘಾಟನೆ ಪಂದ್ಯ ನಡೀಬೇಕು. ನಾವು ಸೇರಿದಂತೆ ಎಲ್ಲರೂ ಈ ಸಮಯಕ್ಕೆ ಕಾಯ್ತಿದ್ದೇವೆ. ಈ ಉದ್ದೇಶಕ್ಕಾಗಿ ಕೆಎಸ್ಸಿಎ ಕಮಿಟಿಯವರು ಹಾಗೂ ಆರ್ಸಿಬಿ ಸೇರಿ ಒಟ್ಟಿಗೆ ಕೆಲಸವನ್ನ ಮಾಡಬೇಕು ಅಂತ ವೆಂಕಟೇಶ್ ಪ್ರಸಾದ್ ಅವರು ತಿಳಿಸಿದ್ದಾರೆ. ಹೈಕೋರ್ಟ್ಗೆ ಹೋದ್ರೆ ಸಮಸ್ಯೆ ಆಗತ್ತಾ ಎಂಬ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ವೆಂಕಟೇಶ್ ಪ್ರಸಾದ್, ಷರತ್ತುಗಳನ್ನ ಹಂತ ಹಂತವಾಗಿ ಪೂರೈಸ್ತೀವಿ, ಎಲ್ಲಾ ಸುರಕ್ಷತೆ ತೆಗೆದುಕೊಳ್ತೀವಿ, ಆಟಗಾರರ ಹಾಗೂ ಅಭಿಮಾನಿಗಳ ಭದ್ರತಾ ರಕ್ಷಣಾ ಕ್ರಮವನ್ನ ಜಾರಿ ಮಾಡ್ತೀವಿ, ಉದ್ಘಾಟನೆಗೂ ಮುನ್ನ ಮೊದಲ ಹಂತದ ಕಾಮಗಾರಿ ಮುಗಿಸ್ತೀವಿ ಎಂಬ ಭರವಸೆಯನ್ನ ಕೊಟ್ಟಿದ್ದೇವೆ ಎಂದಿದ್ದಾರೆ. ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಮುಂದೆ ಯಾವುದೇ ಮ್ಯಾಚ್ ಆಡಿಸಬೇಕಾದ್ರೆ ಪುನಃ ವರದಿಯ ಅಂಶಗಳ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ಳುವುದು ಸೂಚನೆಯನ್ನ ನೀಡಿದ್ದೇವೆ. ಈಗ ಐಪಿಎಲ್ ಆರಂಭ ಆಗ್ತಾ ಇದೆ. ಹಿಂದೆ ಆರ್ಸಿಬಿ ಗೆದ್ದಿದೆ. ಮ್ಯಾಚ್ ಗೆದ್ದಿರುವಂತಹ ಕಡೆಯಲ್ಲೇ ಮತ್ತೆ ಮ್ಯಾಚ್ ಪ್ರಾರಂಭ ಮಾಡಬೇಕು ಅಂತ ಕೇಳಿದ್ರು. ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದೇವೆ. ಮುಂದಿನ ತೀರ್ಮಾನವನ್ನ ಕ್ಯಾಬಿನೆಟ್ ಮಾಡುತ್ತೆ. ಅದಾದ ಬಳಿಕ ಮ್ಯಾಚ್ ಆಡಿಸುವ ಬಗ್ಗೆ ಅನೌನ್ಸ್ ಮಾಡ್ತೇವೆ ಅಂತ ಪರಂ ಅವರು ಹೇಳಿದ್ರು. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.